ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕಥಾ ಟಿವಿ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಕುರುಬನ ಮೂರ್ಖತನ ಅಂತ. ಒಮ್ಮೆ ಹಳ್ಳಿಯ ಕುರಿಗಳನ್ನು ನೋಡುತ್ತಿರುವಾಗ ಹುಡುಗನಿಗೆ ತುಂಬಾ ಬೇಸರವಾಗುತ್ತೆ. ಅವರು ವಿಷಯಗಳನ್ನು ಹೆಚ್ಚು ರೋಮಾಂಚನಕಾರಿಗೊಳಿಸಲು ಬಯಸಿದರು. ಹಾಗಾಗಿ ಕುರಿಯನ್ನು ಅಟ್ಟಿಸಿಕೊಂಡು ಬರುತ್ತಿರುವ ತೋಳವನ್ನು ನಾನು ನೋಡಿದೆ ಎಂದು ಕೂಗತೊಡಗುತ್ತಾನೆ. ಊರಿನವರೆಲ್ಲ ಓಡಿ ಬಂದು ತೋಳನ್ನ ಓಡಿಸ್ತಾರೆ. ಅದ್ಯಾಗೋ ಅವರು ತೋಳವನ್ನು ನೋಡಲಿಲ್ಲ. ಹುಡುಗ ವಿನೋದಗೊಳ್ತಾನೆ. ಆದರೆ ಗ್ರಾಮಸ್ಥರು ಹುಡುಗನಿಗೆ ವಿನೋದಗೊಂಡಿದ್ದನ್ನು ಆದರೆ ಗ್ರಾಮಸ್ಥರು ಅಲ್ಲ, ಮತ್ತೆ ಹಾಗೆ ಮಾಡಬೇಡಿ ಎಂದು ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಅವರು ಈ ಹುಚ್ಚಾಟವನ್ನು ಪುನರಾವರ್ತಿಸಿದರು. ಈ ಗ್ರಾಮಸ್ಥರು ಮತ್ತೆ ಓಡಿ ಬಂದರು. ಅವರು ಸುಳ್ಳು ಹೇಳುತ್ತಿದ್ದಾನೆಂದು ಕಂಡುಹಿಡಿತಾರೆ. ಆ ದಿನದ ನಂತರ ಹುಡುಗನು ನಿಜವಾಗಿಯೂ ತೋಳವನ್ನು ಹಿಡಿದು ನಡುವೆ ನುಸುಳುವುದನ್ನು ನೋಡ್ತಾನೆ. ಅವನು ಜಿಗಿದು ಸಹಾಯಕ್ಕಾಗಿ ಕರೀತಾನೆ. ಆದರೆ ಅವನು ಇನ್ನೂ ತಮಾಷೆ ಮಾಡುತ್ತಿದ್ದಾನೆ ಎಂದು ಊರಿನ ಗ್ರಾಮಸ್ಥರು ಭಾವಿಸಿದ್ದರಿಂದ ಈ ಬಾರಿ ಯಾರೂ ಬರಲಿಲ್ಲ. ಸೂರ್ಯಾಸ್ತದ ಸಮಯದಲ್ಲಿ ಗ್ರಾಮಸ್ಥರು ಹುಡುಗನನ್ನು ಹುಡುಕಿದರು. ಅವರು ತಮ್ಮ ಕುರಿಗಳೊಂದಿಗೆ ಹಿಂತಿರುಗಲಿಲ್ಲ. ಅವನು ಅಳುತ್ತಿದ್ದುದನ್ನು ಅವರು ಕಂಡುಕೊಂಡರು. ನಿಜವಾಗಿಯೂ ತೋಳವಿದೆ ಎಂದು ಅವರು ಹೇಳಿದರು. ಮತ್ತೆ ಇಡೀ ಹಿಂಡು ಹೋಯಿತು. ಒಬ್ಬ ಮುದುಕ ಅವನನ್ನು ಸಮಾಧಾನಪಡಿಸಲು ಬಂದನು ಮತ್ತು ಅವರು ಪ್ರಾಮಾಣಿಕರಾಗಿದ್ದರೂ ಯಾರೂ ಸುಳ್ಳುಗಾರರನ್ನು ನಂಬುವುದಿಲ್ಲ ಎಂದು ಬುದ್ಧಿವಾದ ಹೇಳಿದನು.